ಹಲೋ ಗುಡ್ ಮಾರ್ನಿಂಗ್. ನಾನೀಗ ENK ಲೆವೆಲ್ 1 ಅದರಲ್ಲಿ ಥರ್ಡ್ ಮೈಲ್ ಸ್ಟೋನ್ ಮೈ ನೈಬರು ಅದರ ಪ್ರೆಸೆಂಟೇಷನ್ ಹೇಗೆ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟು ಇದಕ್ಕೆ ಮೆಟೀರಿಯಲ್ಸ್ ಏನೇನು ಬೇಕು: ಪಿಕ್ಚರ್ ಚಾರ್ಟ್, ಫ್ಲ್ಯಾಶ್ ಕಾರ್ಡ್ಸ್ ಆ್ಯಂಡ್ ಪಪೆಟ್ ಮೀನ. ಸೊ ಎಲ್ಲ ನಿಮಗೆ ಪ್ರೊವೈಡ್ ಆಗಿದೆ ಡಿಪಾರ್ಟ್ಮೆಂಟಿಂದ. ಓಕೆ, ಇವಾಗ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋಣ. ಫಸ್ಟ್ ಸ್ಟೆಪ್ನಲ್ಲಿ ಏನು ಇಂಟ್ರಡಕ್ಷನ್. ಸೊ ನಾವು ಫಸ್ಟ್ ಮಕ್ಕಳಿಗೆ ನಾನು ಇವಾಗ ಮಾಡ್ತಾ ಇರೋದು ಪ್ರೆಸೆಂಟೇಷನ್ ಅಲ್ವಾ. ಸೊ ಈ ಪ್ರೆಸೆಂಟೇಷನ್, ಈ ಆ್ಯಕ್ಟಿವಿಟಿಯಿಂದ ಮಕ್ಕಳ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗುತ್ತೆ, ಅನೇಕ ವರ್ಡ್ಸ್ ಕಲ್ತ್ಕೋತಾರೆ. ಆ್ಯಂಡ್ ಈ ಒಂದು ಇದರಲ್ಲಿ ಅವ್ರೇನು ಕಲಿತಾರೆ ಅಂದರೆ ಐಡೆಂಟಿಫೈ ಸರ್ವಿಸ್ ಪ್ರೊವೈಡರ್ಸ್ನ ಕಂಡುಹಿಡಿಯೋದು ಗೊತ್ತಾಗತ್ತೆ ಅವ್ರಿಗೆ. ಇದರಿಂದ ಸರ್ವಿಸ್ ಪ್ರೊವೈಡರ್ಸ್ ಹಾಗೆ ಗೊತ್ತಿರುತ್ತೆ, ನೈಬರ್ಹುಡ್, ಆಮೇಲೆ ಅವರ ಫಂಕ್ಷನ್ಸ್, ಅವ್ರು ಏನೇನು ಕೆಲಸ ಅನ್ನೋದು ಗೊತ್ತಾಗುತ್ತೆ ಮಕ್ಕಳಿಗೆ. ಆಮೇಲೆ ದೇರ್ ಏಬಲ್ ಟು ಆನ್ಸರ್ ಸಿಂಪಲ್ ಕ್ವಶನ್ಸ್ನ ಆನ್ಸರ್ ಮಾಡೋಕ್ಕೆ ಅವ್ರಿಗೆ ಪರ್ಸನಲ್ ಪ್ರೊನೌನ್ಸ್ ಯೂಸ್ ಮಾಡಿಕೊಂಡು, ಲೈಕ್ ಹೀ, ಶೀ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅದನ್ನು ಅಸೋಸಿಯೇಟೆಡ್ ಆ್ಯಕ್ಷನ್ ವರ್ಡ್ಸ್ ಜೊತೆ ಸೇರಿಸಿ ಹೀ ಟೀಚರ್ಸ್, ಶೀ ಟೀಚರ್ಸ್ ಆ ಥರ ಎಲ್ಲ ಹೇಳೋದನ್ನು, ಗಿವ್ಸ್, ಕ್ಯಾಚಸ್, ಇದನ್ನೆಲ್ಲ ಹೇಳೋದನ್ನು ಅವರು ಆನ್ಸರ್ ಮಾಡೋ ಸಿಂಪಲ್ ಕ್ವಶನ್ ಆನ್ಸರ್ ಮಾಡೋ ಒಂದು ಕೆಪಾಸಿಟಿನ ಗೇನ್ ಮಾಡ್ತಾರೆ, ಆ ಒಂದು ಕಾಂಪಿಟೆನ್ಸಿನ ಗೇನ್ ಮಾಡ್ತಾರೆ. ಸೊ ಮೆಟೀರಿಯಲ್ಸ್ ರಿಕ್ವೈರ್ಡ್ ಹೇಳಿದ್ದೀನಿ: ಪಿಕ್ಚರ್ ಚಾರ್ಟ್, ಫ್ಲ್ಯಾಶ್ ಕಾರ್ಡ್ಸ್, ಪಪೆಟ್ ಮೀನ. ಸೊ ಈಗ ಸ್ಟೆಪ್ಸು. ಫಸ್ಟು ಇಂಟ್ರಡಕ್ಷನ್. ಮೇಕ್ ದ ಸ್ಟೂಡೆಂಟ್ಸ್ ಎಲ್ಲರೂ ಸೆಮಿ ಸರ್ಕಲಲ್ಲಿ ಕೂತ್ಕೊಳ್ಳೋಕೆ ಹೇಳಬೇಕು. ಆಮೇಲೆ ಬಿಗಿನ್ ಬೈ ಟೆಲ್ಲಿಂಗ್ ಸ್ಟೂಡೆಂಟ್ಸ್, ನಾವು ಹೇಳಬೇಕು, ನಾನಿವತ್ತು ನಿಮಗೆ ಥೀಮು, ಈ ಮಂತ್ ಥೀಮು ಯಾವುದು, ನಾನು ಮೈ ನೈಬರ್ಹುಡ್ ಅನ್ನೋ ಒಂದು ಲೆಸನ್ ಥೀಮ್ನ ಮಾಡ್ತಾಯಿದ್ದೀನಿ ಅಂತ ಹೇಳಬೇಕು. ಆಮೇಲೆ ಸ್ಟೂಡೆಂಟ್ಸ್ಗೆ ಜ್ಞಾಪಿಸ್ಬೇಕು, ನೋಡಿ ನೀವು ಮೈ ನೈಬರ್ಹುಡ್ ಅನ್ನೋದನ್ನು EVS ಅಲ್ಲಿ ಪರಿಸರ ಅಧ್ಯಯನದಲ್ಲಿ ಕುಟುಂಬ ಅಂತ ಒಂದು ಪಾಠವನ್ನು ಓದಿದ್ದೀರಲ್ವ, ಕಲ್ತಿದ್ದೀರ, ಅದನ್ನೇ ನಾನೀಗ ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳಬೇಕು. ಸೊ ನೆಕ್ಸ್ಟು ಸ್ಟೆಪ್ 2ಗೆ ಅವ್ರಿಗೆ ಇಂಟ್ರಡ್ಯೂಸ್, ಆಮೇಲೆ ನೇಮ್ಸ್ ದ ಸರ್ವಿಸ್ ಪ್ರೊವೈಡರ್ಸ್ನ ಇಂಟ್ರಡ್ಯೂಸ್ ಮಾಡೋದು. ಇದು ಸ್ಟೆಪ್ 2ನಲ್ಲಿ ಇಂಗ್ಲೀಷಲ್ಲಿ ಇಂಟ್ರಡ್ಯೂಸ್ ಮಾಡೋದು ಹೇಗೆ ಅಂತ. ಫಾರ್ ಎಕ್ಸಾಂಪಲ್ ಡಾಕ್ಟರ್, ಟೀಚರ್, ಕಂಡಕ್ಟರ್, ಪೋಸ್ಟ್ಮ್ಯಾನ್, ಇಂಥವ್ರನ್ನೆಲ್ಲ ಹಿಂಗೆ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು, ಸ್ಟೂಡೆಂಟ್ಸ್ನ ಫಸ್ಟು ನಿಮ್ಮನ್ನು ಏನೇನು ಕಲ್ತಿದ್ರಿ ಪರಿಸರ ಅಧ್ಯಯನದಲ್ಲಿ, ಕುಟುಂಬ ಪಾಠದಲ್ಲಿ ಅಂತ ರೀಕಾಲ್ ಮಾಡಿ ಹೇಳ್ತಾರೆ. ಆಮೇಲೆ ಇವ್ರು ಹೇಳೋದು ಕನ್ನಡದಲ್ಲೇ ಹೇಳಲಿ ಪರವಾಗಿಲ್ಲ. ಆಮೇಲೆ ಪಿಕ್ಚರ್ ಚಾರ್ಟ್ ತೊಗೊಳ್ಳಿ. ಪಿಕ್ಚರ್ ಚಾರ್ಟ್ ತೊಗೊಂಡ್ರು, ಹೂ ಆರ್ ದ ಸರ್ವಿಸ್ ಪ್ರೊವೈಡರ್ಸ್ ಇನ್ ಯುವರ್ ನೈಬರ್ಹುಡ್. ಫಸ್ಟ್ ಪಿಕ್ಚರ್ ಚಾರ್ಟ್ ಇಟ್ಕೊಂಡು ನಿಮ್ಮ ಅಕ್ಕಪಕ್ಕ ನೈಬರ್ಹುಡಲ್ಲಿ ಸರ್ವಿಸ್ ಪ್ರೊವೈಡರ್ಸ್ ಅಂದರೆ ನಿಮಗೆ ಕೆಲವು ಜನ ಅನುಕೂಲ ಆಗಿರ್ತಾರೆ ನಿಮಗೆ ಲೈಫಲ್ಲಿ. ಅವ್ರ ಟೀಚರ್ ಇದ್ದರೆ ಅವ್ರು ಪಾಠ ಹೇಳ್ಕೊಡ್ತಾರೆ, ಟೈಲರ್ ಇದ್ದರೆ ಬಟ್ಟೆ ಹೊಲ್ಕೊಡ್ತಾರೆ, ಕಾರ್ಪೆಂಟ್ರ್ ಇದ್ದರೆ ಮರದ ಸಾಮಾನು ಮಾಡಿಕೊಡ್ತಾರೆ, ಈ ಥರ ಎಲ್ಲ ಇರ್ತಾರಲ್ವ ಜನ ನಮಗೆ ಹೆಲ್ಪ್ ಮಾಡೋದಾರ. ಆ ಥರ ಯಾರ್ಯಾರಿದ್ದಾರೆ ನಿಮ್ಮ ಮನೆ ಅಕ್ಕಪಕ್ಕ ಅಂತ ಕೇಳಬೇಕು. ಮಕ್ಕಳು ಕನ್ನಡದಲ್ಲಿ ಹೇಳ್ತಾರೆ, ಇಟ್ಸ್ ಓಕೆ. ಈಗ ಪಿಕ್ಚರ್ ಚಾರ್ಟ್ ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡಿ ಇದರಲ್ಲೆಲ್ಲ ಇದರಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಸರ್ವಿಸ್ ಪ್ರೊವೈಡರ್ಸ್ ಎಷ್ಟೊಂದು ಜನ ಇದ್ದಾರೆ ನೋಡಿ ಅಂತ ಹೇಳಿಬಿಟ್ಟು ಟೀಚರ್ನ ಮಕ್ಕಳನ್ನ ಅದನ್ನೆಲ್ಲ ನೇಮ್ ಮಾಡೋಕ್ಕೆ ಹೇಳಬೇಕು. ಆ ಸರ್ವಿಸ್ ಪ್ರೊವೈಡರ್ಸ್ ಚಾರ್ಟಲ್ಲಿ ಇರೋರನ್ನೆಲ್ಲ ತೋರಿಸಿ ಯಾರು ಮಕ್ಕಳು ಫಸ್ಟ್ ಕನ್ನಡದಲ್ಲಿ ಹೇಳಿದಾಗ ಅದನ್ನು ಇಂಗ್ಲೀಷಲ್ಲಿ ಹಿಂಗೆ ಹೇಳ್ತಾರೆ ಅಂತ ಹೇಳಬೇಕು. ಸೊ ನೆಕ್ಸ್ಟು ಫ್ಲ್ಯಾಶ್ ಕಾರ್ಡ್ ತೊಗೋಬೇಕು. ಫ್ಲ್ಯಾಶ್ ಕಾರ್ಡ್ಸ್ ತೊಗೊಂಡು ಒಬ್ಬೊಬ್ಬರನ್ನೇ ಇಂಗ್ಲೀಷಲ್ಲಿ ಡಾಕ್ಟ್ರದ್ದು ಫ್ಲ್ಯಾಶ್ ಕಾರ್ಡ್ಸ್ ಇರುತ್ತಲ್ಲ ನೋಡಿಬಿಟ್ಟು ಇದು ಯಾರು ಅಂತ ಕೇಳಬೇಕು. ಆಗ ಮಕ್ಕಳು ಡಾಕ್ಟರ್ ಅಂತಾರೆ. ಅದೇ ಥರ ಫಾರ್ಮರ್, ರೈತ ಅಂತ ಇಂಗ್ಲೀಷಲ್ಲಿ ಫಾರ್ಮರ್ ಅಂತ ಹೇಳ್ತಾರೆ ಅಂತ ಹೇಳಿ ರಿಪೀಟ್ ಮಾಡಿಸ್ಬೇಕು. ಅದೇ ಥರ ಟೀಚರ್ ಹೇಳ್ತಾರೆ, ಪೋಸ್ಟ್ಮ್ಯಾನ್ ಹೇಳ್ತಾರೆ, ಪೊಲೀಸ್ಮ್ಯಾನ್ ತೋರಿಸ್ತಾರೆ, ವೆಂಡರ್ ಏನೋ ಮಾರ್ತಾ ಇರೋನು, ಗಾಡಿ ಇಟ್ಕೊಂಡು ಮಾರ್ತಾ ಇರೋನು, ಅವನ್ನಾಗ ಮಾರೋನು ಅಂತ ಹೇಳ್ತಾರೆ. ಆವಾಗ ಅದನ್ನು ಇಂಗ್ಲೀಷಲ್ಲಿ ವೆಂಡರ್ ಅಂತ ಹೇಳ್ತಾರೆ ಅವ್ರನ್ನ ಅಂತ ಹೇಳಿಬಿಟ್ಟು ಅದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಕಂಡಕ್ಟರ್, ಶಾಪ್ಕೀಪರ್, ಶಾಪ್ ನೋಡ್ಕೊಂಡು ಕೂತಿದ್ದಾನಲ್ಲ ಅವನ್ನ ಇಂಗ್ಲೀಷಲ್ಲಿ ಶಾಪ್ಕೀಪರ್ ಅಂತ ಹೇಳ್ತಾರೆ ಅಂತ ಹೇಳಿ ಚೆನ್ನಾಗಿ ಪ್ರಾಕ್ಟೀಸ್ ಚೆನ್ನಾಗಿ ಬ್ಯಾಟ್ ಮಾಡಿಸ್ಬೇಕು. ನೆಕ್ಸ್ಟ್ ಸ್ಟೆಪ್ 3. ಈಗ ತಿರ್ಗಾ ಫ್ಲ್ಯಾಶ್ ಕಾರ್ಡ್ಸ್ ತೊಗೊಂಡ್ಬರ್ಬೇಕು. ಮದರ್ ಟಂಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀರಲ್ವ ವರ್ಡ್ಸ್, ಅವಳು, ಅವನು ಅಂತ. ಆಗ ಅವಳು ಅನ್ನೋಕ್ಕೆ ಶೀ ಅಂತೀವಿ. ಅವನು, ಈಗ ಇವನು ಯಾರು ಅಂತ ಕೇಳಿದಾಗ ಅವನು ಅಂತ ಹೇಳ್ತಾರಲ್ಲ ಮಕ್ಕಳು, ಅದನ್ನು ಇಂಗ್ಲೀಷಲ್ಲಿ ಅವನು ಅನ್ನೋಕ್ಕೆ ಹೀ ಅಂತಾರೆ, ಅವಳು ಅನ್ನೋಕ್ಕೆ ಶೀ ಅಂತಾರೆ ಅಂತ ಹೇಳಿ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ತಿರ್ಗಾ ಫ್ಲ್ಯಾಶ್ ಕಾರ್ಡ್ಸಲ್ಲಿ ತೋರಿಸ್ಬೇಕು. ಡಾಕ್ಟ್ರದ್ದು ತೋರಿಸ್ಬಿಟ್ಟು ಕೇಳಬೇಕು, ಹೂ ಇಸ್ ಶೀ. ನೋಡಿ, ಈಗ ಶೀ ಅಂತ ಕೇಳ್ತಾ ಇಲ್ಲಿ ಲೇಡಿ ಇದ್ದಾರಲ್ವ, ಸೊ ಹೂ ಇಸ್ ಶೀ ಅಂತ ಕೇಳಬೇಕು. ಆಗ ಮಕ್ಕಳು ಏನು ಮಾಡಬೇಕು, ದಿಸ್ ಈಸ್ ಎ ಡಾಕ್ಟರ್. ಫಸ್ಟು ದಿಸ್ ಈಸ್ ಎ ಡಾಕ್ಟರ್ ಅಂತ ಹೇಳಬೇಕು. ದಿಸ್ ಈಸ್ ಎ ಡಾಕ್ಟರ್ ಅಂತ ಪ್ರಾಕ್ಟೀಸ್ ಮಾಡಿಸಿ. ಆಮೇಲೆ ಶೀ ಈಸ್ ಎ ಡಾಕ್ಟರ್. ಆಮೇಲೆ ನೆಕ್ಸ್ಟ್ ಅವರು ಆನ್ಸರ್ ಶೀ ಈಸ್ ಎ ಡಾಕ್ಟರ್. ಎರಡೂ ಆನ್ಸರ್ ಮಾಡೋಕ್ಕೆ
ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಈ ಪ್ರೋಸೆಸ್ನ ರಿಪೀಟ್ ಮಾಡಿ ಎಲ್ಲ ಫ್ಲ್ಯಾಶ್ ಕಾರ್ಡ್ಸು ತೊಗೊಂಡು. ಈ ಪೊಲೀಸ್ ಮ್ಯಾನು ಎಲ್ಲ ಇದ್ದಾರಲ್ಲ, ಕಾರ್ಪೆಂಟರ್ ಯಾವ್ಯಾವ ಫ್ಲ್ಯಾಶ್ ಕಾರ್ಡ್ಸಲ್ಲೆಲ್ಲ ಇದ್ದಾರಲ್ಲ, ಎಲ್ಲ ಸರ್ವಿಸ್ ಪ್ರೊವೈಡರ್ಸ್ ಒಬ್ಬೊಬ್ಬರನ್ನು ತೋರಿಸಿ ಈ ಥರ ಅವ್ರಿಗೆ ಹೂ ಈಸ್ ಹಿ ಈಸ್, ಹೂ ಈಸ್ ಶಿ ಈಸ್ ಅದು ಹೇಳೋದು ಆ ಥರ ಹಿ ಈಸ್ ಒಬ್ಬರನ್ನು ರಿಪೀಟ್ ದ ಪ್ರೋಸೆಸ್ ಆರ್ ಅದರ್ ಎಲ್ಲ ಸರ್ವಿಸ್ ಪ್ರೊವೈಡರ್ಸ್ನು ರಿಪೀಟ್ ಮಾಡಿಸಿ. ಪೋಸ್ಟ್ ಮ್ಯಾನ್, ಹಿ ಈಸ್ ಎ ಪೋಸ್ಟ್ ಮ್ಯಾನ್, ಶಿ ಈಸ್ ಎ ಟೀಚರ್, ಹಿ ಈಸ್ ಎ ಶಾಪ್ ಕೀಪರ್, ಹಿ ಈಸ್ ಎ ಕಂಡಕ್ಟರ್, ಶಿ ಈಸ್ ಎ ವೆಂಡರ್, ಹಿ ಈಸ್ ಎ ಫಾರ್ಮರ್. ಅದೆಲ್ಲ ಇದೆ ಅಲ್ವಾ, ತೋರಿಸಿ ಪ್ರಾಕ್ಟೀಸ್ ಮಾಡಿಸಿ. ಈ ಪ್ರಾಸೆಸ್ಸಲ್ಲಿ ಕಂಟಿನ್ಯೂ ಮಾಡ್ತೀವಿ ಟಿಲ್ ಸ್ಟೂಡೆಂಟ್ಸ್ ಎಲ್ಲರೂ ಫೆಮಿಲಿಯರ್ ಆಗೋ ತನಕ ಆ ನೇಮ್ಸು, ಆಮೇಲೆ ಸರ್ವಿಸ್ ಪ್ರೊವೈಡರ್ಸ್ ನೇಮ್ಸು, ಆಮೇಲೆ ಹಿ ಶಿ ಅದನ್ನೆಲ್ಲ ಬಳಕೆ ಅದನ್ನು ಚೆನ್ನಾಗಿ ಬರೋ ತನಕ ಮಕ್ಕಳಿಗೆ ಚೆನ್ನಾಗಿ ರಿಪೀಟ್ ಮಾಡಿಸಿ. ಈ ಸೆಂಟೆನ್ಸ್ನ ಒಂದೊಂದು ಸೆಂಟೆನ್ಸ್ನ 3 ಸಲ 4 ಸಲ ಕಂಪ್ಲೀಟ್ ಮಾಡಿಸಿ. ಮಾಡಿದ್ಮೇಲೆ ಸ್ಟೆಪ್ 4 ಬಂದಾಗ ಇಂಟ್ರಡ್ಯೂಸ್ ದ ನೇಮ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಈಗ ನೆಕ್ಸ್ಟು ಪಿಕ್ಚರ್ ಕಾರ್ಡ್ ತೊಗೊಂಡು ಬನ್ನಿ ಇನ್ನೊಂದು ಸರಿ. ಶೋ ದ ಪಿಕ್ಚರ್ ಕಾರ್ಡ್ ಆ್ಯಂಡ್ ಪಾಯಿಂಟ್ ಟು ಎ ಪಿಕ್ಚರ್ ಆ್ಯಂಡ್ ಆಸ್ ದ ಸ್ಟೂಡೆಂಟ್. ಈಗ ಒಂದು ಕಡೆ ಟೀಚರ್ ಇದೆ ಅಲ್ವಾ, ಟೀಚರ್ ತೋರಿಸಿದ್ದೀರ, ಅದ್ರ ಹಿಂದ್ಗಡೆ ತೋರಿಸಿ. ಹಿಂದ್ಗಡೆ ಏನಾಗುತ್ತೆ, ಆನ್ಸರ್ ಮಾಡ್ತಾ ಅದು ಸ್ಕೂಲ್ ಅಂತ ಹೇಳ್ತಾರೆ. ಇನ್ನೊಂದು ಹಾಸ್ಪಿಟಲ್, ಪೋಸ್ಟ್ ಆಫೀಸ್, ಪೊಲೀಸ್ ಸ್ಟೇಷನ್, ಇದೆಲ್ಲ ಒಂದೊಂದು ವರ್ಡಲ್ಲಿ ಹೇಳ್ತಾರೆ. ಅವ್ರಿಗೆ ನೀವು ತಿರ್ಗಾ ಹೆಲ್ಪ್ ಮಾಡಬೇಕು. ಏನಂತ, ದೇ ಡು ನಾಟ್ ನೋ ದ ಆನ್ಸರ್. ಅವ್ರಿಗೆ ಗೊತ್ತಾಗದೇ ಇದ್ದರೆ ಅದನ್ನು ಆನ್ಸರ್ನ ಹೇಳ್ಕೊಡ್ಬೇಕು, ರಿಪೀಟ್ ಮಾಡಿಸ್ಬೇಕು. ಆಮೇಲೆ ಸ್ಟೂಡೆಂಟ್ಸ್ನ ಆನ್ಸರಿನ ಹೋಲ್ ಸೆಂಟೆನ್ಸಲ್ಲಿ ಈಗ ಆನ್ಸರ್ ಮಾಡೋದು ಹೇಳ್ಕೊಡ್ಬೇಕು. ಹಾಸ್ಪಿಟಲ್ ತೋರಿಸಿದಾಗ ದಿಸ್ ಈಸ್ ಎ ಹಾಸ್ಪಿಟಲ್, ಆ ಥರ ದಿಸ್ ಈಸ್ ಎ ಹಾಸ್ಪಿಟಲ್, ದಿಸ್ ಈಸ್ ಎ ಸ್ಕೂಲ್, ದಿಸ್ ಈಸ್ ಎ ಪೋಸ್ಟ್ ಆಫೀಸ್ ಅಂತೆಲ್ಲ ರಿಪೀಟ್ ಮಾಡಿಸು. ಆಮೇಲೆ ರಿಪೀಟ್ ಮಾಡಿಸಿದ್ಮೇಲೆ ಒಂದೊಂದು, ಈಗ ಹಾಸ್ಪಿಟಲ್ ತೊಗೋತೀರಿ, ಹಾಸ್ಪಿಟಲ್ ತೊಗೊಂಡಾಗ ದಿಸ್ ಈಸ್ ವಾಟ್ ಈಸ್ ದಿಸ್ ಅಂತ ಕೇಳಿದಾಗ ದಿಸ್ ಈಸ್ ಎ ಹಾಸ್ಪಿಟಲ್ ಅಂತಾರೆ. ಹೂ ವರ್ಕ್ಸ್ ಇಯರ್ ಅಂತ ಇನ್ನೊಂದು ಕ್ವಶನ್ ಕೇಳಬೇಕು. ಅಂದರೆ ಇಲ್ಲಿ ಯಾರು ಕೆಲಸ ಮಾಡ್ತಾರೆ, ಹೂ ವರ್ಕ್ಸ್ ಇಯರ್ ಅಂತ ಹೇಳಿದಾಗ ದ ಡಾಕ್ಟರ್ ವರ್ಕ್ಸ್ ಇಯರ್. ಅದನ್ನು ಚೆನ್ನಾಗಿ ರಿಪೀಟ್ ಮಾಡಿಸ್ಬೇಕು ಮಕ್ಕಳಿಗೆ. ಇದೇ ಥರ ಈ ಆ್ಯಕ್ಟಿವಿಟಿನ ಎಲ್ಲ ಪಿಕ್ಚರ್ ಕಾರ್ಡ್ಸಲ್ಲೂ ಯೂಸ್ ಮಾಡಬೇಕು. ಸ್ಕೂಲ್ ತೊಗೊಳೋದು, ದಿಸ್ ಈಸ್ ಎ ಸ್ಕೂಲ್, ಪ್ರಾಕ್ಟೀಸ್ ಮಾಡಿಸೋದು. ಆಮೇಲೆ ದ ಟೀಚರ್ ವರ್ಕ್ಸ್ ಇಯರ್, ಹೂ ವರ್ಕ್ಸ್ ಇಯರ್, ದ ಟೀಚರ್ ವರ್ಕ್ಸ್ ಇಯರ್. ದಿಸ್ ಈಸ್ ಎ ಪೋಸ್ಟ್ ಆಫೀಸ್, ಹೂ ವರ್ಕ್ಸ್ ಇಯರ್, ದ ಪೋಸ್ಟ್ ಮ್ಯಾನ್ ವರ್ಕ್ಸ್ ಇಯರ್. ದಿಸ್ ಈಸ್ ಎ ಶಾಪ್, ಹೂ ವರ್ಕ್ಸ್ ಇಯರ್, ದ ಶಾಪ್ ಕೀಪರ್ ವರ್ಕ್ಸ್ ಇಯರ್. What is this? This is police station. Who works here? The policeman works here. What is this? This is a bus station. Who works here? The conductor works here. ಆಮೇಲೆ ದಿಸ್ ಇಸ್ ಎ ಫಾರ್ಮ್, ಗದ್ದೆ ತೋರಿಸ್ತೀರಲ್ಲ, ತೋರಿಸ್ಕೊಂಡೇ ರಿಪೀಟ್ ಮಾಡಿಸ್ಬೇಕು. ದಿಸ್ ಇಸ್ ಎ ಫಾರ್ಮ್, ಹೂ ವರ್ಕ್ಸ್ ಇಯರ್, ದ ಫಾರ್ಮರ್ ವರ್ಕ್ಸ್ ಇಯರ್. ಮಕ್ಕಳು ರಿಪೀಟ್ ಮಾಡಬೇಕು ಚೆನ್ನಾಗಿ. ದಿಸ್ ಈಸ್ ಎ ಮಾರ್ಕೆಟ್, ಹೂ ವರ್ಕ್ಸ್ ಇಯರ್, ದ ವೆಂಡರ್ ವರ್ಕ್ಸ್ ಇಯರ್. ಹೀಗೆ ಮಕ್ಕಳು ರಿಪೀಟ್ ಮಾಡಿ ಪ್ರೋಸೆಸ್ ಟಿಲ್ ಎಲ್ಲ ಸ್ಟೂಡೆಂಟ್ಸು ಫೆಮಿಲಿಯರ್ ಆಗೋ ತನಕ ಆ ಒಂದು ನೇಮ್ಸು, ಆಮೇಲೆ ಸರ್ವಿಸ್ ಪ್ರೊವೈಡರ್ಸು, ಪ್ಲೇಸಸ್ಸು, ಪರ್ಸನ್ಸು ಎಲ್ಲನೂ ಚೆನ್ನಾಗಿ ಫೆಮಿಲಿಯರ್ ಆಗೋದು. ಪಿಕ್ಚರ್ ಚೆನ್ನಾಗಿ ಫೆಮಿಲಿಯರ್ ಚೆನ್ನಾಗಿ ಬರಬೇಕು. ಅಲ್ಲಿ ತನಕ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ಈಗ ರಿವ್ಯೂ ವಿತ್ ಮೀನಾ ಪಪೆಟ್ ತೊಗೋಬೇಕು. ಸರ್ವಿಸ್ ಪ್ರೊವೈಡರ್ಸ್ ಆ್ಯಂಡ್ ದೇರ್ ಪ್ರೊವೈಡರ್ ವರ್ಕಿಂಗ್ ಪ್ಲೇಸಸ್ ಇದನ್ನು ಪ್ರೊನೌನ್ಸ್ ಹಿ ಶಿ ಅಂತ ಬಳಸ್ಕೊಂಡು ಆ ಸರ್ವಿಸ್ ಪ್ರೊವೈಡರ್ಸು ಆ ವರ್ಕಿಂಗ್ ಪ್ಲೇಸಸ್ನ ರಿವ್ಯೂ ಮಾಡಬೇಕು. ಅಂದರೆ ಫ್ಲ್ಯಾಶ್ ಕಾರ್ಡ್ ತೊಗೊಳ್ಳಿ. ಆಮೇಲೆ ಈಗ ಲೆಫ್ಟ್ ಕಾರ್ಡ್ ಒಂದು ಕೈಯಲ್ಲಿ ಇಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡಲ್ಲಿ. ಬಲಗೈಯಲ್ಲಿ ಮೀನಾ ಪಪೆಟ್ ಇಟ್ಕೊಂಡು ನೋಡಿ. ಈಗ ಮೀನಾ ಬಂದಿದ್ದಾಳೆ, ನಿಮಗೆ ಕ್ವಶನ್ ಕೇಳ್ತಾನೆ. ಶಿ ಈಸ್ ಮೀನಾ, ಶಿ ಈಸ್ ಯುವರ್ ಫ್ರೆಂಡ್. ಪಪೆಟ್ನದು ಶಿ ಈಸ್ ಆಸ್ಕಿಂಗ್ ಕ್ವಶನ್ ಇನ್ ಇಂಗ್ಲೀಷ್. ಈಗ ಅವಳು ನಿಮ್ಮನ್ನ ಕ್ವಶನ್ ಕೇಳ್ತಾಳೆ ಅಂತ ಅಂದ್ಬಿಟ್ಟು ಆ ಯಾವ ಕಾರ್ಡ್ ಇಟ್ಕೊಂಡಿದ್ದು ತೋರಿಸ್ಕೊಂಡು ಹೂ ಇಸ್ ಶಿ, ಮೀನಾ ಈಸ್ ಆಸ್ಕಿಂಗ್ ಹೂ ಇಸ್ ಶಿ. ಆಗ ಆ ಮಕ್ಕಳು ಸ್ಟೂಡೆಂಟ್ಸ್ ಆನ್ಸರ್ ಇನ್ ಹೋಲ್ ಸೆಂಟೆನ್ಸಲ್ಲಿ ಶಿ ಈಸ್ ಎ ಡಾಕ್ಟರ್ ಅಂತ ಹೇಳಬೇಕು. ಅದೇ ಥರ ಮೀನಾ ಆಸ್ಕ್ ವೇರ್ ಡಿಡ್ ಶಿ ವರ್ಕ್. ಈಗ ತೋರಿಸಿದ್ರಲ್ಲ, ಅವಳು ಯಾರು, ಆ ಪ್ಲೇಸು 2 ಆಯಿತು. ವೇರ್ ಶಿ ವರ್ಕ್ಸ್ ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ದೀವಲ್ಲ, ವೇರ್ ಡಸ್ ಶಿ ವರ್ಕ್. ಮೀನಾ ಆಸ್ಕ್ ವೇರ್ ಡಸ್ ಶಿ ವರ್ಕ್ ಅಂತ. ಆಗ ಮಕ್ಕಳು ಹೇಳ್ತಾರೆ ಶಿ ವರ್ಕ್ಸ್ ಇನ್ ಎ ಹಾಸ್ಪಿಟಲ್. ಇದೇ ಥರ ಎಲ್ಲ ಸರ್ವಿಸ್ ಪ್ರೊವೈಡರ್ಸ್ಗೂ ಮೀನಾ ಪಪೆಟ್ ಯೂಸ್ ಮಾಡಿಕೊಂಡು ಕ್ವೆಶ್ಚನ್ನು ಆನ್ಸರ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳನ್ನ. ಸೊ ಇದು ಇಲ್ಲಿಗೆ ಸ್ಟೆಪ್ 5 ಆಯಿತು. ನೆಕ್ಸ್ಟ್ ಈಗ ಸ್ಟೆಪ್ 6 ಹೋದಾಗ ಗ್ರಾಮರ್ ಕಾರ್ಡ್ ಇಟ್ಕೊಳ್ಳಿ. ಮೀನಾ ಪಪೆಟ್ದಾಯಿತು, ಗ್ರಾಮರ್ ಕಾರ್ಡ್ ತೊಗೊಳ್ಳಿ. ಪ್ರೊವೈಡರ್ಸ್ ಗ್ರಾಮರ್ ಕಾರ್ಡಲ್ಲಿ ವೇರಿಯಸ್ ಮಕ್ಕಳು ಬುಕ್ ಓಪನ್ ಮಾಡ್ಕೊಂಡು ಇಲ್ಲಿ ಬುಕ್ಕಲ್ಲೂ ಅದು ಗ್ರಾಮರ್ ಕಾರ್ಡ್ದು ಇರುತ್ತೆ ಪಿಕ್ಚರ್. ಸೊ ವೇರಿಯಸ್ ಪಿಕ್ಚರ್ಸ್ ಈ ಕಾರ್ಡಲ್ಲಿ ತೋರಿಸ್ಕೊಂಡು ಸ್ಟೂಡೆಂಟ್ಸ್ನ ಹೇಳಬೇಕು. ಸರ್ವಿಸ್ ಪ್ರೊವೈಡರ್ಸ್ ತೋರಿಸ್ಕೊಂಡು ಹೂ ಇಸ್ ದಿಸ್ ಅಂದಾಗ ಟೀಚರ್, ವಾಟ್ ಈಸ್ ಶಿ ಡೂಯಿಂಗ್ ಅಂತ ಕೇಳಬೇಕು. ಏನು ಮಾಡ್ತಿದ್ದಾಳೆ? ಆಗ ಶಿ ಈಸ್ ಟೀಚಿಂಗ್ ಅಂತ ಮಕ್ಕಳು ಹೇಳ್ತಾರೆ. ರಿಪೀಟ್ ದ ಎಕ್ಸಸೈಸ್. ಅದನ್ನು ಪ್ರತಿಯೊಬ್ಬರನ್ನು ಮಾಡಿ ಎಕ್ಸಸೈಸ್ ಟಿಲ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಫೆಮಿಲಿಯರ್ ವಿತ್ ದ ಫಂಕ್ಷನ್ಸ್ ಆಫ್ ದ ಸರ್ವಿಸ್. ಈಗ ಫಂಕ್ಷನ್ಸು ಹೇಳಬೇಕು. ಫಾರ್ ಎಕ್ಸಾಂಪಲ್ ದ ಪೋಸ್ಟ್ ಮ್ಯಾನ್ ತೋರಿಸಿದಾಗ ದ ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಅಸ್ ಲೆಟರ್, ಅದನ್ನು ಪ್ರಾಕ್ಟೀಸ್ ಮಾಡಿಸಿ ಚೆನ್ನಾಗಿ.
ಡಾಕ್ಟರ್ ತೋರಿಸ್ಬಿಟ್ಟು ಡಾಕ್ಟರ್ ಗಿವ್ಸ್ ಅಸ್ ಮೆಡಿಸನ್. ನೆಕ್ಸ್ಟ್ ವೆಂಡರ್ ತೋರಿಸ್ಬೋದು, ದ ವೆಂಡರ್ ಸೆಲ್ಸ್ ಅಸ್ ಥಿಂಗ್ಸ್. ಟೀಚರ್ಸ್ ತೋರಿಸ್ಬಿಟ್ಟು ದ ಟೀಚರ್ ಟೀಚರ್ಸ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಂಡಕ್ಟರ್, ದ ಕಂಡಕ್ಟರ್ ಗಿವ್ಸ್ ಅಸ್ ಟಿಕೆಟ್ಸ್. ಪೊಲೀಸ್ ಮ್ಯಾನ್ ತೋರಿಸ್ಕೊಂಡು ದ ಪೊಲೀಸ್ ಮ್ಯಾನ್ ಪ್ರೊಟೆಕ್ಟ್ಸ್ ಪೀಪಲ್. ಫಾರ್ಮರ್ ತೋರಿಸ್ಕೊಂಡು ಫಾರ್ಮರ್ ಗ್ರೋಸ್ ಕ್ರಾಪ್ಸ್. ಶಾಪ್ಕೀಪರ್ ತೋರಿಸ್ಕೊಂಡು ಶಾಪ್ಕೀಪರ್ ಸೆಲ್ಸ್ ಥಿಂಗ್ಸ್ ಇನ್ ದ ಶಾಪ್. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಾಟ್ ಇಸ್ ಇಟ್ ಡೂಯಿಂಗ್ ಅಂತ. ಅಲ್ಲಿಗೆ ಮಕ್ಕಳಿಗೂ ಅವ್ರು ಯಾರು ಅಂತ ಗೊತ್ತಾಯಿತು, ಅವ್ರು ವರ್ಕ್ ಮಾಡೋ ಪ್ಲೇಸು ಗೊತ್ತಾಯಿತು, ಅವರ ಕೆಲಸನೂ ಗೊತ್ತಾಯಿತು ಏನು ಅಂತ, ಅದೇನು ಮಾಡ್ತಾರೆ ಅಂತ. ಇಷ್ಟನ್ನು ಇಂಗ್ಲೀಷಲ್ಲಿ ಮಗು ಹೇಳೋಕ್ಕೆ ಬಂದಮೇಲೆ ಅಲ್ಲಿಗೆ ಪ್ರೆಸೆಂಟೇಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಇದರಿಂದ ತುಂಬಾ ಕಲಿತಾರೆ. ಪ್ರೆಸೆಂಟೇಷನ್ ಆ್ಯಕ್ಚುಲಿ ಈ ಒಂದು ಆ್ಯಕ್ಟಿವಿಟಿನಲ್ಲೇ ಮಕ್ಕಳು ವೊಕಾಬ್ಯುಲರಿ ತುಂಬ ಇನ್ಕ್ರೀಸ್ ಆಗುತ್ತೆ. ಗ್ರಾಮರ್ ಪಾಯಿಂಟ್ಸು ಇನ್ಕ್ರೀಸ್ ಆಗುತ್ತೆ. ಈ ಶಿ ಬಂದಿದೆ ನೋಡಿ, ಒಂದೊಂದು ಕಾರ್ಡಲ್ಲೂ ಒಂದೊಂದು ಗ್ರಾಮರ್ ಪಾಯಿಂಟ್ಸು ಕೆಲವು ಬರುತ್ತೆ ಪ್ರತಿಯೊಂದು ಪ್ರೆಸೆಂಟೇಷನಲ್ಲೂ ಇಂಟ್ರೊಡ್ಯೂಸ್ ಆಗುತ್ತೆ ಇದು. ಸೊ ಇಲ್ಲಿ ಪ್ರೆಸೆಂಟೇಷನ್ ಗ್ರಾಮರ್ ಮೂಲಕನೇ ಮಕ್ಕಳು ಗ್ರಾಮರು ಕಲಿತಾರೆ, ಮಕ್ಕಳು ಸ್ಪೀಕಿಂಗ್ ಕಲಿತಾರೆ. ಸೊ ವೊಕ್ಯಾಬ್ಯುಲರಿ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ, ಯೂಸ್ ಆಗುತ್ತೆ. ಮಕ್ಕಳು ಚೆನ್ನಾಗಿ ಇಂಗ್ಲೀಷ್ ಕಲಿತಾರೆ, ಮಾತಾಡೋಕ್ಕೆ ಬೇಸಿಕ್ ಎಲ್ಲ ತುಂಬ ಚೆನ್ನಾಗಿ ಕಲಿತಾರೆ. ಓಕೆ, ಇಷ್ಟ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.